ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ರವಿಕುಮಾರ್ ಅಂತ. ಇದೇ ಶಿವಮೊಗ್ಗದ ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ರೋಗಶಾಸ್ತ್ರ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕನಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಾನು ನಿಮ್ಮ ಜೊತೆ ಈ ಜಾನುವಾರು ರೋಗಗಳಿಗೆ ಕೆಲವೊಂದು ಸಸ್ಯಜನ್ಯ ಮೂಲದ ಔಷಧಿಗಳ ಉಪಯೋಗದ ಕುರಿತು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಅಂದರೆ ವಿಶೇಷವಾಗಿ ಜಾನುವಾರುಗಳಿಗೆ ಕಾಯಿಲೆ ಬಂದಾಗ ಹೇಗೆ ಮನೆಯಲ್ಲೇ ಕೆಲವೊಂದು ಮದ್ದು ಮಾಡೋ ಮುಖಾಂತರ ಆ ಕಾಯಿಲೆಗಳನ್ನು ನಿಯಂತ್ರಣ ಮಾಡಬಹುದು, ಈ ವಿಚಾರದ ಬಗ್ಗೆ ನಾನು ನಿಮ್ಮಲ್ಲಿ ಮಾಹಿತಿಯನ್ನು ಹಂಚಿಕೊಳ್ತೇನೆ. ರೈತ ಬಾಂಧವರೇ, ನಿಮ್ಮೆಲ್ರಿಗೂ ಗೊತ್ತೇ ಇದೆ, ಇವತ್ತಿನ ದಿನ ಪಶುಸಂಗೋಪನೆ ಅಂತಕ್ಕಂಥದ್ದು ಕೇವಲ ಒಂದು ಏನು ನಾವು ಕೊಟ್ಟಿಗೆ ಮನೆಯಲ್ಲಿ ಸಾಕ್ತೀವಿ ಹಸುಗಳನ್ನ, ಅದಕ್ಕೆ ಸೀಮಿತವಾಗಿ ಉಳಿದಿಲ್ಲ. ಸಾಕಷ್ಟು ಜನ ದೊಡ್ಡ ಪ್ರಮಾಣದಲ್ಲೇ ಪಶುಸಂಗೋಪನೆಯನ್ನು ಕೈಗೆತ್ಕೊಂಡಿದ್ದಾರೆ. ಕೆಲವೊಂದು ಏರಿಯಾಗಳಲ್ಲಿ ನೀವು ನೋಡಿರ್ಬೋದು, 50, 100, 200 ಗಟ್ಟಲೆ ಹಸುಗಳನ್ನು ಸಾಕ್ಕೊಂಡು ದೊಡ್ಡ ಮಟ್ಟದಲ್ಲಿ ಹೈನುಗಾರಿಕೆಯನ್ನು ಮಾಡ್ತಾರೆ. ಹಾಗೆಯೇ ಕುರಿ ಮತ್ತು ಮೇಕೆ ಸಾಕಾಣಿಕೆ ಅಂತೂ ಇವತ್ತಿನ ದಿನಗಳಲ್ಲಿ ಒಂದು ರೀತಿ ಕಾರ್ಪೊರೇಟ್ ಅನ್ನೋ ರೀತಿಯಲ್ಲೇ ಆಗೋಗಿದೆ. ಸುಮಾರು ಜನ ಸಾಫ್ಟ್ವೇರ್ ಇಂಜಿನಿಯರ್ಗಳು ಭೂಮಿನ ಖರೀದಿ ಮಾಡಿ ದೊಡ್ಡ ಮಟ್ಟದಲ್ಲಿ ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಅವ್ರ ವಿಚಾರ ಬಿಟ್ಬಿಡಿ, ನಮ್ಮ ಹಳ್ಳಿಗಳಲ್ಲಿರ್ತಕ್ಕಂಥ ರೈತ ಬಾಂಧವರ ಬಗ್ಗೆ ಮಾತಾಡೋದಾದರೆ, ಸಾಕಷ್ಟು ಜನ ಇವತ್ತಿಗೂ ಸಹ ಹಸುಗಳ ಮೇಲೆ, ಕುರಿ ಮೇಕೆಗಳ ಮೇಲೆ ಅವಲಂಬಿತರಾಗಿದ್ದಾರೆ. ಅವರಿಗೆ ಕೃಷಿ ಮುಖ್ಯವಾದ ಕಸುಬಾದರೆ ಒಂದು ಉಪಕಸುಬಾಗಿ ಪಶುಸಂಗೋಪನೆಯನ್ನು ಸಾಕಷ್ಟು ಮಟ್ಟದಲ್ಲೇ ಅವರು ಮಾಡ್ತಾ ಬಂದಿದ್ದಾರೆ. ಹಸುಗಳನ್ನು ಸಾಕ್ಕೊಂಡೋಗ ಅಥವಾ ಕುರಿ ಮೇಕೆಗಳನ್ನು ಸಾಕ್ಕೊಂಡಾಗ ಅವುಗಳಿಗೆ ಕಾಯಿಲೆ ಬರೋದು ಸರ್ವೇ ಸಾಮಾನ್ಯ. ನಮ್ಮಲ್ಲಿ 2 ಥರದ ರೈತರನ್ನು ನಾವು ನೋಡ್ಬೋದು. ಕೆಲವರು ಸ್ವಲ್ಪ ಜ್ವರ ಬಂತು ಅಂತಂದರೆ, ಸ್ವಲ್ಪ ಭೇದಿ ಆಯಿತು ಅಂದರೆ ಗಾಬರಿ ಆಗಿಬಿಟ್ಟು ಡಾಕ್ಟ್ರ್ ಹತ್ರ ಹೋಗಿಬಿಟ್ಟು, ಡಾಕ್ಟ್ರೇ ಹಂಗಾಯಿತು ಹಿಂಗಾಯಿತು ಔಷಧಿ ಕೊಡಿ ಅನ್ನೋದು, ಅವಕ್ಕೆ ಇಂಜೆಕ್ಷನ್ ಹಾಕ್ಸೋದು, ಅದನ್ನೆಲ್ಲ ಮಾಡ್ತಾರೆ. ಇನ್ನು ಕೆಲವರು ಏನೇ ಕಾಯಿಲೆ ಬಂದ್ರೂ ಅದನ್ನೊಂಥರ ನೆಗ್ಲೆಕ್ಟ್ ಮಾಡಿಬಿಡೋದು. ಸುಮಾರು ದಿನ ಆದಮೇಲೆ, ಅದು ರೋಗ ಉಲ್ಬಣ ಆದಮೇಲೆ ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು, ಅಯ್ಯೋ ಡಾಕ್ಟ್ರೇ ಹಿಂಗಾಯಿತು ನೋಡಿ, ಏನು ಮಾಡೋಣ ನೋಡಿ, ಏನಾದರೂ ಸಹಾಯ ಮಾಡಿ ಅಂತ ಕೇಳ್ತಾರೆ. ಇದೆರಡೂ ಕೂಡ ಒಳ್ಳೆಯದಲ್ಲ. ಕಾಯಿಲೆ ಬಂದಾಗ ಅದನ್ನು ಸರಿಯಾಗಿ ಗಮನ ಇಟ್ಟು ನೋಡಿ, ಅದು ಯಾವ ರೀತಿ ಕಾಯಿಲೆ ಅನ್ನೋದನ್ನು ಪತ್ತೆ ಹಚ್ಚಿ ಅದಕ್ಕೆ ಸರಿಯಾದಂಥ ಒಂದು ಟ್ರೀಟ್ಮೆಂಟನ್ನು ನಾವು ಕೊಡಿಸ್ಬೇಕಾಗ್ತದೆ. ವಿಶೇಷವಾಗಿ ಹೇಳಬೇಕಂತಂದರೆ, ಕೆಲವೊಂದು ಸಣ್ಣ ಪುಟ್ಟ ಕಾಯಿಲೆಗಳಿಗೆ ನಾವೇನು ಡಾಕ್ಟ್ರ್ ಹತ್ರನೇ ಹೋಗಿ ಇಂಜೆಕ್ಷನ್ ಕೊಡಿಸ್ಲೇಬೇಕು ಅಂತ ಕೂಡ ಇಲ್ಲ. ಏನೋ ಒಂದು ಸ್ವಲ್ಪ ಮೇವು ಬಿಟ್ಟಿದೆ, ಅಳುಕು ಮೇವು ಅಂತ ಹೇಳ್ತಿರಲ್ಲ, ಆ ಥರ ಆಗಿದೆ, ಸಣ್ಣ ಪುಟ್ಟದಾಗಿ ಭೇದಿ ಬಂದಿದೆ ಅಂಥ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲೇ ಇರತಕ್ಕಂಥ ಕೆಲವು ಗಿಡಮೂಲಿಕೆಗಳನ್ನು ಅಥವಾ ಕೆಲವೊಂದು ದಿನಸಿ ಸಾಮಗ್ರಿಗಳನ್ನು ಅಥವಾ ಒಗ್ಗರಣೆ ಸಾಮಗ್ರಿಗಳನ್ನು ಬಳಸ್ಕೊಂಡು ಕೂಡ ನಾವು ಜಾನುವಾರುಗಳಿಗೆ ಔಷಧಿ ಮಾಡ್ಬೋದು. ಅಂಥ ಕೆಲವು ಔಷಧಿಗಳ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ನಾನು ಮೊದಲೇ ಒಂದು ನಿಮಗೆ ಹೇಳ್ಬಿಡ್ತೀನಿ, ಯಾವುದೇ ಕಾರಣಕ್ಕೂ ಕೂಡ ಮನೆಮದ್ದನ್ನು ಮಾಡಬೇಕು ಅಂತ ಹೇಳಿದಾಗ ಬರೀ ಮನೆಮದ್ದುಗಳ ಮೇಲೇ ಅವಲಂಬಿತರಾಗಬಾರ್ದು. ಈಗೇನಾಗ್ತದೆ ಅಂದರೆ, ನೀವು ಫೋನ್ ಮಾಡಿದ ತಕ್ಷಣ ಡಾಕ್ಟ್ರು ಬರೋದಿಲ್ಲ. ಕೆಲವೊಮ್ಮೆ ಅವರೆಲ್ಲೋ ದೂರದಲ್ಲಿರ್ತಾರೆ. ನೀವು ಬೆಳಗ್ಗೆ ಫೋನ್ ಮಾಡಿದ್ರೆ ಸಂಜೆ ಬರ್ತಾರೆ, ಅಥವಾ ಸಾಯಂಕಾಲ ಫೋನ್ ಮಾಡಿದ್ರೆ ಮಾರನೇ ದಿನ ಬೆಳಗ್ಗೆ ಬರ್ತಾರೆ. ಅಂಥ ಸಂದರ್ಭದಲ್ಲಿ ಪಶುವೈದ್ಯರಿಗೆ ನೀವು ಮಾಹಿತಿಯನ್ನು ನೀಡಿ ಅವರ ಸಲಹೆಯ ಮೇರೆಗೆ ಕೆಲವೊಂದು ಮನೆಮದ್ದುಗಳನ್ನು ಖಂಡಿತ ಪ್ರಯೋಗ ಮಾಡ್ಬೋದು. ಅಂಥ ಮನೆಮದ್ದುಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಮೊದಲನೇದಾಗಿ, ನಿಮ್ಮೆಲ್ಲರಿಗೂ ಗೊತ್ತಿದೆ, ಜಾನುವಾರುಗಳಲ್ಲಿ ಹೊಟ್ಟೆ ಉಬ್ಬರ ಅಂತಕ್ಕಂಥದ್ದು ಒಂದು ಮೆಡಿಕಲ್ ಎಮರ್ಜೆನ್ಸಿ ಇದ್ದಾಗೆ, ಒಂದು ತುರ್ತು ಪರಿಸ್ಥಿತಿ ಅಂತಲೇ ಅದಕ್ಕೆ ಕರಿಬೋದು. ಯಾಕೆ ಹೀಗೆ ಹೇಳ್ತೀನಪ್ಪ ಅಂತಂದರೆ, ಈ ಹೊಟ್ಟೆ ಉಬ್ಬರ ಅನ್ನೋದು ಏನಾಗ್ತದೆ, ಜಾನುವಾರುಗಳ ದೊಡ್ಡ ಹೊಟ್ಟೆನಲ್ಲಿ ಗ್ಯಾಸ್ ತುಂಬ್ಕೊಂಡ್ಬಿಡ್ತದೆ. ಯಾವಾಗ ಗ್ಯಾಸ್ ತುಂಬ್ಕೊಂಡ್ಬಿಡ್ತದೆ ಅಂತಂದರೆ, ನೋಡಿ, ನೀವು ಕೆಲವೊಮ್ಮೆ ದ್ವಿದಳ ಧಾನ್ಯದ ಮೇವುಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಮೇಯ್ಲಿಕ್ಕೆ ಬಿಟ್ಟಾಗ, ಅಥವಾ ಹಸಿರು ಮೇವನ್ನು ತುಂಬ ತಿನ್ನಿಸಿದಾಗ, ಯಾವುದೋ ಒಂದು ಹಸಿರು ಮೇವಿನ ಜಾಗಕ್ಕೆ ಬಿಟ್ಬಿಡ್ತೀರಿ, ತುಂಬ ಪ್ರಮಾಣದಲ್ಲಿ ಹಸಿರು ಮೇವನ್ನು ತಿಂತವೆ, ಆ ಹೊಟ್ಟೆನಲ್ಲಿ ಹೆಚ್ಚಿನ ಪ್ರಮಾಣದ ಗ್ಯಾಸ್ ಉತ್ಪತ್ತಿ ಆಗಿಬಿಟ್ಟು ಅದನ್ನು ಹೊರಗಡೆ ಹಾಕಲಿಕ್ಕೆ ಜಾನುವಾರಿಗೆ ಆಗದೆ ಹೋಗ್ಬೋದು. ಇಂಥ ಸಂದರ್ಭದಲ್ಲಿ ಹೊಟ್ಟೆ ಉಬ್ಬರ ಅಂತ ಆಗ್ತದೆ. ಅದೇ ರೀತಿಯಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿದೆ, ಸಾಕಷ್ಟು ಕಾಡು ಪ್ರದೇಶ ಇದೆ. ಈ ಕಾಡು ಮೇಡಿನಲ್ಲಿ ಮೇಯುವಾಗ ಕೆಲವೊಂದು ವಿಷಪೂರಿತ ಗಿಡಗಳನ್ನು ತಿಂದಾಗ ಕೂಡ ಅವುಗಳಿಗೆ ಈ ಹೊಟ್ಟೆ ಉಬ್ಬರ ಉಂಟಾಗ್ಬೋದು. ಏನಾಗ್ತದೆ, ಸಾಮಾನ್ಯ ಪ್ರಮಾಣದ ಗ್ಯಾಸ್ ಹೊಟ್ಟೆನಲ್ಲಿ ಉತ್ಪತ್ತಿಯಾದಾಗ ಅದನ್ನು ಭಾಳ ಸುಲಭವಾಗಿ ಈ ಎರೆಕ್ಟೇಷನ್ ಅಂತ ಹೇಳ್ತಾರೆ, ಅಂದರೆ ಆ ಗಾಳಿಯನ್ನು ಬಾಯಿ ಮುಖಾಂತರ ಜಾನುವಾರುಗಳು ಹೊರಗಡೆ ಹಾಕ್ತವೆ. ಹಾಗೆಯೇ ಮೆಲುಕು ಹಾಕುವಾಗ ಕೂಡ ಸಾಕಷ್ಟು ಪ್ರಮಾಣದ ಗಾಳಿ ಹೊರಗಡೆ ಹೋಗ್ತದೆ. ಅದೇ ರೀತಿಯಲ್ಲಿ ಈ ಒಂದು ಹೊಟ್ಟೆ ಉಬ್ಬರ ಆದಾಗ ಈ ಗ್ಯಾಸ್ ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ತುಂಬಿಕೊಳ್ಳೋದ್ರಿಂದ ಏನಾಗ್ತದೆ, ರಾಸುಗಳಿಗೆ ಉಸಿರಾಡೋಕ್ಕೆ ತೊಂದರೆ ಆಗ್ತದೆ, ಅವು ಉಸಿರು ತಿರುಗಿಸ್ಕೊಳ್ಳೋದೇ ಕಷ್ಟ ಆಗ್ತದೆ. ಅದಕ್ಕೋಸ್ಕರನೇ ಹೇಳೋದು, ಇದು ಒಂದು ತುರ್ತು ಪರಿಸ್ಥಿತಿ, ನೀವು ತಕ್ಷಣ ಅದನ್ನು ಡಾಕ್ಟ್ರಿಗೆ ತೋರಿಸಲೇಬೇಕಾಗ್ತದೆ. ಆದರೆ ನಿಮಗೆ ಗೊತ್ತಿರೋ ಹಾಗೆ ಡಾಕ್ಟ್ರು ನೀವು
ಅದೇ ಊರಿನಲ್ಲಿ ಆಸ್ಪತ್ರೆ ಇತ್ತು, ತಕ್ಷಣಕ್ಕೆ ಕರ್ಕೊಂಡು ಹೋದ್ರಿ ಅಂದರೆ ಪರವಾಗಿಲ್ಲ. ನಿಮ್ಮ ಊರು ಆಸ್ಪತ್ರೆಯಿಂದ 5-6 ಕಿಲೋಮೀಟ್ರ್ ದೂರದಲ್ಲಿತ್ತು ಅಂದಾಗ ಒಂದಿಷ್ಟು ಮನೆ ಮದ್ದುಗಳನ್ನು ಖಂಡಿತ ಪ್ರಯೋಗ ಮಾಡ್ಬೋದು. ಡಾಕ್ಟ್ರು ಬರೋದ್ರೊಳಗೆ ನಿಮ್ಮ ಜಾನುವಾರುಗಳನ್ನು ಒಂದು ನಿಯಂತ್ರಣಕ್ಕೆ ತರ್ಬೋದು. ಏನು ಮಾಡ್ಬೋದಪ್ಪ ಹೊಟ್ಟೆ ಉಬ್ಬರಕ್ಕೆ ಅಂತಂದರೆ, ನೋಡಿ, ಮೂಲಂಗಿ ಸಾಮಾನ್ಯವಾಗಿ ಎಲ್ಲರೂ ಮನೆಯಲ್ಲೂ ಇದ್ದೇ ಇರ್ತದೆ. ಇಲ್ಲ ಅಂದ್ರೂ ಅಂಗಡಿನಲ್ಲೋ ಮತ್ತೊಂದು ಹೋಗಿ ತಂದ್ಬೋದು. ಒಂದು 2-3 kg ಮೂಲಂಗಿನ ನೀವು ಚೆನ್ನಾಗಿ ಜಜ್ಜಿಬಿಟ್ಟು ನೇರವಾಗಿ ಜಾನುವಾರುಗಳ ದವಡೆಗೆ ಕೊಟ್ಬಿಟ್ಟು ತಿನ್ನಿಸ್ತಕ್ಕಂಥದ್ದು. ಈಗ ತಿನ್ನಿಸೋದ್ರಿಂದ ಏನಾಗುತ್ತೆ, ಈ ಮೂಲಂಗಿ ಜಾನುವಾರುಗಳ ಹೊಟ್ಟೆಗೆ ಹೋಗ್ತಿದ್ದಂಗೆ ಆ ಗ್ಯಾಸ್ ಪ್ರಮಾಣವನ್ನು ಹೀರ್ಕೊಂಡು ಆ ಗ್ಯಾಸ್ ಕಮ್ಮಿಯಾಗಿ ಅವಕ್ಕೆ ಒಂಥರ ಸಮಾಧಾನ ಆಗೋ ರೀತಿಯಲ್ಲಾಗುತ್ತೆ. ಇದನ್ನು ನೀವು ಒಂದು 6 ತಾಸುಗಳ ಅಂತರದಲ್ಲಿ 2 ಸಲ ಬೇಕಾದರೂ ಪ್ರಯೋಗ ಮಾಡ್ಬೋದು. ಬಹಳ ಉಪಯುಕ್ತವಾದಂಥ ಔಷಧಿ. ಮೂಲಂಗಿ ತಿನ್ನಿಸೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ಸು ಇಲ್ಲ. ಒಂದು ರೀತಿಯಲ್ಲಿ ಅವಕ್ಕೆ ಬೇಕಾದಂಥ ಒಂದಷ್ಟು ಪೌಷ್ಟಿಕಾಂಶಗಳು ಕೂಡ ಸಿಗ್ತದೆ. ಜೊತೆಗೆ ಈ ಒಂದು ಹೊಟ್ಟೆ ಉಬ್ಬರದಲ್ಲಿರ್ತಕ್ಕಂಥ ಗಾಳಿ ಪ್ರಮಾಣ ಏನಿದೆ ಅದು ಕೂಡ ಕಡಿಮೆ ಆಗ್ತದೆ. ಇನ್ನೊಂದು ಔಷಧಿ, ರೈತ ಬಾಂಧವರೇ ನಮಸ್ಕಾರ. ಇವತ್ತು ನಾನು ಜಾನುವಾರುಗಳು ಮೇವು ಬಿಟ್ಟಾಗ ಅಂದರೆ ಅಜೀರ್ಣ ಆದಾಗ ಅವುಗಳಿಗೆ ಯಾವ ರೀತಿಯ ಮನೆಮದ್ದುಗಳನ್ನು ಮಾಡ್ಬೋದು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೇನೆ. ಸಾಮಾನ್ಯವಾಗಿ ಆಹಾರದಲ್ಲಿ ವ್ಯತ್ಯಾಸ ಆದಾಗ ಅಥವಾ ಆಹಾರದಲ್ಲಿ ಬೇರೆ ಬೇರೆ ಗಲೀಜು ಧೂಳು ತುಂಬಿದ್ದಾಗ ಅಂಥ ಸಂದರ್ಭದಲ್ಲಿ ಜಾನುವಾರುಗಳು ಮೇವನ್ನು ಬಿಡ್ತವೆ. ಹಾಗೆಯೇ ಜ್ವರ ಬಂದಿದ್ದಾಗ, ಬೇರಿ ಜಾಸ್ತಿ ಆದಾಗ ಅಂಥ ಸಂದರ್ಭದಲ್ಲೂ ಕೂಡ ಮೇವನ್ನು ಬಿಡಬಹುದು. ಈ ಮೇವು ಬಿಟ್ಟಾಗ ನೀವು ಮನೆಯಲ್ಲಿ ಏನು ಮದ್ದು ಮಾಡ್ಕೊಳ್ಬೋದು ಅಂತಂದರೆ, ಮೊದಲನೇದಾಗಿ ಶಿವನೆ ಮರ ಅಂತ ನೀವು ಹಳ್ಳಿಗಾಡಿನಲ್ಲಿ ನೋಡಿರ್ಬೋದು. ಒಂದು 300 ಗ್ರಾಮ್ನಷ್ಟು ಶಿವನೆ ಮರದ ಸೊಪ್ಪು, ಅದರ ಜೊತೆಗೆ ಒಂದು 50 ಗ್ರಾಮ್ನಷ್ಟು ಅರಿಶಿಣ, ಹಾಗೆಯೇ ಒಂದು 50 ಗ್ರಾಮ್ನಷ್ಟು ಕಾಳು ಮೆಣಸು. ಇದಿಷ್ಟು ನೀವೇನು ಮಾಡಬೇಕು, ಚೆನ್ನಾಗಿ ರುಬ್ಕೋಬೇಕು. ಮಜ್ಜಿಗೆನಲ್ಲಿ ಅರೆದುಬಿಟ್ಟು ದಿನಕ್ಕೆ 1 ಸಲ ಥರ 2 ದಿನ ಕುಡಿಸ್ಬೇಕು. ಎಷ್ಟು ಮಜ್ಜಿಗೆ ಹಾಕಬೇಕಪ್ಪ ಅಂತಂದರೆ, ಒಂದು 2 ಲೀಟ್ರ್ ಮಜ್ಜಿಗೆನಲ್ಲಿ 2 ಲೀಟ್ರ್ ಮಜ್ಜಿಗೆಗೆ 300 ಗ್ರಾಮ್ ಶಿವನೆ ಮರದ ಸೊಪ್ಪು, 50 ಗ್ರಾಮ್ನಷ್ಟು ಅರಿಶಿನ, 50 ಗ್ರಾಮು ಕಾಳು ಮೆಣಸು. ಇದನ್ನು ನೀವು ರುಬ್ಬುಗುಂಡಲ್ಲಿ ಅಥವಾ ಮಿಕ್ಸಿನಲ್ಲಿ ಕೂಡ ಮಿಕ್ಸಿ ಮಾಡಿಕೊಂಡು 2 ದಿನ ಕೊಟ್ಟರೆ ಈ ಮೇವನ್ನು ತಿಂತಕ್ಕಂಥ ಶಕ್ತಿ ಜಾಸ್ತಿ ಆಗ್ತದೆ. ಹಾಗೆಯೇ ಇನ್ನೂ ಒಂದು ಔಷಧಿ ಹೇಳಬೇಕಂದ್ರೆ, 1 ಹಿಡಿಯಷ್ಟು ಆಡು ಮುಟ್ಟದ ಸೊಪ್ಪು, ಹಾಗೆಯೇ 1 ಗಡ್ಡೆ ಬೆಳ್ಳುಳ್ಳಿ, 1 ಹಿಡಿ ಉಮ್ಮತ್ತಿನ ಸೊಪ್ಪು, ಈ ದತೂರ ಗಿಡ ಅಂತಾರಲ್ಲ ಅದು, 1 ಹಿಡಿಯಷ್ಟು ಬಿಲ್ವಪತ್ರೆ, 1 ಹಿಡಿಯಷ್ಟು ಬುಗುರಿ ಮರದ ಸೊಪ್ಪು, ಒಂದು 10 ಕಾಳು ಮೆಣಸು, 1-2 ಚಮಚ ಸಾಸಿವೆ. ಇದನ್ನೆಲ್ಲ ಕೂಡ ನೀವು ಚೆನ್ನಾಗಿ ಕುಟ್ಟುಬಿಟ್ಟು ಚಟ್ನಿ ಮಾಡ್ಕೊಳ್ಳಿ, ಅಥವಾ ಮಿಕ್ಸಿ ಮಾಡಿಬಿಟ್ಟಾದರೂ ಚಟ್ನಿ ಮಾಡ್ಕೊಳ್ಳಿ. ಈ ಚಟ್ನಿನ ಉಂಡೆ ಮಾಡಿಬಿಟ್ಟು 2 ಭಾಗ ಮಾಡ್ಕೊಳ್ಳಿ. ಬೆಳಗ್ಗೆ 1 ಉಂಡೆ, ಸಾಯಂಕಾಲ 1 ಉಂಡೆ. ಈ ರೀತಿ 2-3 ದಿನ ಕೊಡೋದ್ರಿಂದ ಕೂಡ ಹಸುಗಳು ಚೆನ್ನಾಗಿ ಮೇವನ್ನು ತಿನ್ನಲಿಕ್ಕೆ ಶುರು ಮಾಡ್ತವೆ. ಹಾಗೆಯೇ ಅವುಗಳ ಜೀರ್ಣಶಕ್ತಿ ಕೂಡ ಇಂಪ್ರೂವ್ ಆಗ್ತದೆ. ಹಾಗೆಯೇ ಇದು ಯಾವುದನ್ನು ಮಾಡಲಿಕ್ಕೆ ಕಷ್ಟ ಆಗ್ತದೆ, ನಮಗೆ ಇನ್ನೂ ಸ್ವಲ್ಪ ಸುಲಭವಾಗಿರೋ ಔಷಧಿ ಹೇಳಿ ಡಾಕ್ಟ್ರೆ ಅಂತಂದರೆ, ಒಂದು 10 ಗ್ರಾಮ್ನಷ್ಟು ಬಜೆ, ಒಂದು 50 ಗ್ರಾಮ್ನಷ್ಟು ಶುಂಠಿ, ಇನ್ನೊಂದು 10 ಗ್ರಾಮು ಓಂಕಾಳು, ಒಂದು 10-15 ಕಾಳು ಮೆಣಸು, ಒಂದು 50 ಗ್ರಾಮ್ ಬೆಲ್ಲ. ಇದಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರ್ತದೆ. ಇದಿಷ್ಟನ್ನು ನೀವು ಚೆನ್ನಾಗಿ ಕುಟ್ಬಿಟ್ಟು ಉಂಡೆ ಮಾಡ್ಕೊಳ್ಳಿ. ಈ ಉಂಡೆನೂ ಕೂಡ 2 ಭಾಗ ಮಾಡಿಕೊಂಡು ಬೆಳಗ್ಗೆ 1 ಉಂಡೆ, ಸಾಯಂಕಾಲ 1 ಉಂಡೆ, ಒಂದು 3 ದಿನ ಕೊಟ್ಟರೆ ಖಂಡಿತವಾಗ್ಲೂ ಜಾನುವಾರುಗಳ ಜೀರ್ಣಶಕ್ತಿ ತುಂಬಾ ಇಂಪ್ರೂವ್ ಆಗ್ತದೆ. ಹಾಗೆಯೇ ಅವುಗಳು ಮೇವು ತಿಂತಕ್ಕಂಥ ಸಾಮರ್ಥ್ಯ ಕೂಡ ವೃದ್ಧಿ ಆಗ್ತದೆ. ಇದಿಷ್ಟು ಮೇವು ಬಿಟ್ಟಾಗ ನೀವು ಮಾಡಬಹುದಾದಂಥ ಮನೆಮದ್ದುಗಳು. ನನ್ನ ಹೆಸರು ಡಾಕ್ಟರ್ ರವಿಕುಮಾರ್. ನಾನು ಶಿವಮೊಗ್ಗದ ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಸಹ ಪ್ರಾಧ್ಯಾಪಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಹೆಚ್ಚಿನ ಮಾಹಿತಿಗಾಗಿ ನೀವು ನನ್ನ ದೂರವಾಣಿಯನ್ನು ಕೂಡ ಸಂಪರ್ಕ ಮಾಡ್ಬೋದು. 90085988832. ಧನ್ಯವಾದಗಳು.